ಏನು ಪುರದ ಪುಣ್ಯವೋ ಪುರುಷ ರೂಪೊಂದೇ ಹೋಗುತ್ತಿದೆ ಎಂಬ ಕವಿ ರಾಘವಾಂಕರ್ ರಾಜ ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ಬಿಟ್ಟು ಹೋಗುವ ವೇಳೆ ವರ್ಣಿಸಿದ್ದು. ನಮ್ಮ ತಂದೆಯು ಅಂತಿಮ ಯಾತ್ರೆಯ ವೇಳೆ ಸಹ ಲಕ್ಷಾಂತರ ಜನರ ಕಣ್ಣೀರು ಹಾಕುವುದನ್ನು ನೋಡಿದೆ. ನಮಗೆ ದುಃಖ ನುಡಿಗಳ ನೆನಪು ಬಂದು ನಮ್ಮನ್ನು ಇನ್ನಷ್ಟು ಭಾವುಕರನ್ನಾಗಿಸುತ್ತದೆ. ಅಂತಹ ಅಭಿಮಾನ ಪಡೆದ ನಮ್ಮ ಪೂಜ್ಯ ತಂದೆಯವರ ಆಶಾದಾಯಕದಂತೆ ನಾವುಗಳು ನಿಮ್ಮ ಸೇವೆಗೆ ಸದಾ ಸಿದ್ಧ ಇರುತ್ತೇವೆ ಎಂದು ಈ ವೇದಿಕೆ ಮೇಲಕ್ಕೆ ತಿಳಿಯ ಬಯಸುತ್ತೇನೆ. ಪೂಜ್ಯ ತಂದೆಯವರ ಬಡವರ ಬಗ್ಗೆ ಇದ್ದಂಥ ಕಾಳಜಿ ಕೋವಿಡ್-19ರಲ್ಲಿ ಉದಾಹರಣೆಗಳು ಸಾಕಷ್ಟಿದವು. ಮುಖ್ಯವಾಗಿ ಏನು ಕೋವಿಡ್ ಸಮಯದಲ್ಲಿ ದೇಶಾದ್ಯಂತ ಲಾಕ್ಡೌನ್ ಮತ್ತು ಇದರ ಎಲ್ಲ ಅವಾಗ ಅವರಿಗೆ 92 ವಯಸ್ಸು. ಅವಾಗ ಅವರು ರೆಗ್ಯುಲರಾಗಿ ರೌಂಡ್ಸ್ಗೆ ಹೋದಂಗೆ ಹೋಗ್ತಾಯಿದ್ರು. ಸಿಟಿನಲ್ಲಿ ಹೋಗಿ ಬಂದಾಗ ನನಗಿನ್ನೂ ನೆನಪೈತಿ. ನನ್ನ ಹತ್ರ ಬಂದ್ಬಿಡಿ ಆ ವಾರ್ಡ್ನಲ್ಲಿ ಈ ವಾರ್ಡ್ನಲ್ಲಿ ಸರಿಯಾಗಿ ಕೋವಿಡ್ ವ್ಯಾಕ್ಸಿನೇಷನ್ ಹಂಚ್ತಾ ಇಲ್ಲ, ಅಲ್ಲಿ 1000 ಜನ ಕ್ಯೂ ನಿಂತಾರೆ, ಬರೀ 100-150 ಕೋವಿಡ್ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ, ಇದಕ್ಕೇನಾರು ಮಾಡಬೇಕು ಅಂತಂದು ಕೇಳಿದಾಗ ನಾವು ಇಮಿಡಿಯೇಟಾಗಿ ಮಾತನಾಡಿದ್ದು ಕೋವಿಡ್ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಆದಂಥ ಪೂನಾವಾಲಾ ಹತ್ರ ಮಾತಾಡಿ ಅವರಲ್ಲಿ 1 ಲಕ್ಷ ಕೋವಿಡ್ ವ್ಯಾಕ್ಸಿನ್ನ ಇಮಿಡಿಯೇಟಾಗಿ ತರಿಸಿದ್ರು. ಒಟ್ಟು 6 ಕೋಟಿ ರೂಪಾಯಿ ಅಂದಾಜು ಕೊಡಿಸ್ಬಿಟ್ಟು ಇದು ಪಕ್ಷಾತೀತವಾಗಿ ನಾವು ಪ್ರತಿಯೊಬ್ಬ ಜನತೆಗೂ ಕೋವಿಡ್ ವ್ಯಾಕ್ಸಿನನ್ನು ಕೊಡಬೇಕು ಅನ್ನೋ ಅವರ ಒಂದು ಕಾಳಜಿ ನೋಡಿ ಭಾಳ ನಮಗೆಲ್ಲ ತುಂಬಿರೋದ್ರಿಂದ ಇನ್ನೂ ಕಣ್ಣಲ್ಲೇ ಐತಿ. ಮತ್ತು ಮುಖ್ಯವಾಗಿ ಪ್ರತಿಯೊಂದು ವಿಚಾರಗಳಲ್ಲಿ ಅದರಲ್ಲಿ ಮನೆತನದ ವಿಚಾರ ಆಗಿರ್ಬೋದು, ಅಣ್ಣ ತಮ್ಮಗಳ ವಿಚಾರ ಆಗಿರ್ಬೋದು, ಮಕ್ಕಳುಗಳ ವಿಚಾರ ಆಗಿರ್ಬೋದು, ಅವರನ್ನು ಪ್ರತಿಯೊಬ್ಬರಿಗೂ ಇಂಡಿವಿಜುವಲಾಗಿ ಕರೆಸಿ ಮಾತಾಡಿ ಏನಾಗಿದೆಯಪ್ಪ, ಏನು ಸಮಾಚಾರ ನಿಂದು ಅಂತ ಕೇಳಿ ಪ್ರೋತ್ಸಾಹವನ್ನು ಮಾಡಿದಂಥ ಕೀರ್ತಿ ನಮ್ಮ ತಂದೆಯವ್ರಿಗಿದೆ ಅಂದರೆ ತಪ್ಪಾಗಲಾರ್ದು. ಮುಖ್ಯವಾಗಿ ಕೊನೆ ಇಳಿ ವಯಸ್ಸಿನಲ್ಲಿ ನನಗಿನ್ನೂ ನೆನಪೈತೆ. ನಾನು 1967ರಲ್ಲಿ ಮೊಟ್ಟ ಮೊದಲಿಗೆ ಅವರು ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರು. ರೈಸ್ ಮಿಲ್ಲನ್ನು ಪ್ರಾರಂಭ ಮಾಡಿ ಅವಾಗ ಅಂದಿನ ಕಾಲದಲ್ಲಿ ಬಿ.ಡಿ. ಜತ್ತಿಯವ್ರನ್ನ ಕರೆಸಿ ಉದ್ಘಾಟನೆ ಮಾಡಿಸಿದ್ರು. ಮೊನ್ನೆ ಅವರ ಜೂನ್ 16 ಅದಕ್ಕಿಂತ ಮುಂಚೆ ಒಂದು 6 ತಿಂಗಳು ಮುಂಚೆ ಇಲ್ಲ ನಾನು ದಾಲ್ ಮಿಲ್ ಮಾಡಬೇಕು, ನಾನು ಸಿದ್ದರಾಮಯ್ಯನವರೇ ಬಂದು ಉದ್ಘಾಟನೆ ಮಾಡ್ಬೇಕು, ಇನ್ಯಾರು ಬರೋಂಗಿಲ್ಲ ನೋಡು, ಫಸ್ಟ್ ಅವ್ರನ್ನೇ ಕರೆಸ್ಬೇಕು ಅಂತ ನನಗೆ ಹೇಳಿದ್ರು. ಅವಾಗ ಸಿದ್ದರಾಮಯ್ಯನವರು ಬಂದು ಅವರ ಒಂದು ಕೊನೆ ಆಸೆನ ಈಡೇರಿಸಿದ್ದಾರೆ. ಅವರಿಗೆ ನಾನು ನಮ್ಮ ಮನೆತನದ ಪರವಾಗಿ ತುಂಬಿರೋದ್ರಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ವ್ಯಾಪಾರದಲ್ಲಿ ಪ್ರತಿಯೊಂದು ವಿಚಾರಗಳಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡು ಫಸ್ಟು ಅವರು ಕಲ್ಲೇಶ್ವರ ಟ್ರೇಡರ್ಸ್ ಅಂತ ಪ್ರಾರಂಭ ಮಾಡಿ ಕಾಳುಗಳನ್ನು ಪರೀಕ್ಷಿಸುವ ಮಟ್ಟಕ್ಕೆ ಪ್ರತಿಯೊಂದು ವಿಚಾರಗಳಲ್ಲಿ ಅವರೇ ನೋಡಿಬಿಟ್ಟು ಆ ಒಂದು ಕೆಲಸವನ್ನು ಮಾಡ್ತಾ ಇರೋದು ನಮ್ಮ ಕಣ್ಣು ಮುಂದೆ ಇದೆ. ಮತ್ತು 94ರಲ್ಲಿ ದಾವಣಗೆರೆ ಸಕ್ಕರೆ ಕಂಪನಿಯನ್ನು ಪ್ರಾರಂಭ ಮಾಡಿದಾಗ ಸಾಕಷ್ಟು ಪ್ರೋತ್ಸಾಹವನ್ನು ಮಾಡಿ ಇಂದು ಹೆಚ್ಚು ಕಡಿಮೆ 6 ಸಕ್ಕರೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿಸಿದ್ದಾರೆ. ಅವರ ಒಂದು ಪ್ರೋತ್ಸಾಹದಿಂದ ಇವತ್ತು ನಾವು ಹೆಚ್ಚು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿ ಪ್ರತಿಯೊಬ್ಬ ರೈತರ ಆಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಈ ರೀತಿ ಸಾಕಷ್ಟು ಜನಕ್ಕೆ ಉದ್ಯೋಗವನ್ನು ಕೊಡುವ ಮೂಲಕ ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಭಾಗಿಯಾಗಿದ್ದೇವೆ ಅಂತ ತಪ್ಪಾಗಲಾರದು. ಮತ್ತು ಮುಖ್ಯವಾಗಿ ಎಲ್ಲ ವಿಚಾರಗಳನ್ನ ಕುಲಂಕುಷವಾಗಿ ಮಾತನಾಡ್ತಾ ಫ್ಲೋರ್ ಮಿಲ್ ಇರ್ಬೋದು, ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಇರ್ಬೋದು, ಪ್ರತಿಯೊಂದು ವಿಚಾರಗಳಲ್ಲಿ ಅವರು ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಿದ್ದು ನಾವೆಲ್ಲ ನೋಡಿದ್ವಿ, ಮಾಡಿದ್ವಿ. ಮತ್ತು ಈಗ ಪೂಜ್ಯ ತಂದೆಯವರ ವೀರಶೈವ ಮಹಾಸಭಾದೊಂದಿಗೆ ಇದ್ದಂಥ ನಂಟು ಸತತ 3 ಬಾರಿ ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ.